ಟೊರೊಂಟೊ ನಗರದಲ್ಲಿ ಅಂದು ಹಬ್ಬದ ವಾತಾವರಣ. ಇಡೀ ನಗರವೇ ಪೋರ್ಚುಗಲ್ ಮತ್ತು ಕ್ರೊಯೇಷಿಯಾ ವಿಶ್ವಕಪ್ ಪಂದ್ಯದ ಸಂಭ್ರಮದಲ್ಲಿ ತೇಲುತ್ತಿತ್ತು. ಕಾರ್ಮ್ಯಾಕ್ ಕಾರ್ವಿಲ್ ತಮ್ಮ 4 ಮಕ್ಕಳನ್ನು ಆ ಪಂದ್ಯಕ್ಕೆ ಕರೆದುಕೊಂಡು ಹೋಗಲು ಬಯಸಿದ್ದರು. ಆದರೆ ಟಿಕೆಟ್ಗಳ ಬೆಲೆ ಸುಮಾರು 2,10,000 ರೂಪಾಯಿ ಅವರ ಕೈಗೆಟುಕುವಂತಿರಲಿಲ್ಲ. ಇಡೀ ಕುಟುಂಬಕ್ಕೆ ಟಿಕೆಟ್ ಕೊಂಡುಕೊಳ್ಳುವುದು ಅಸಾಧ್ಯ ಎಂದು ಮನಗಂಡಿದ್ದ ಕಾರ್ಮ್ಯಾಕ್ ತಮ್ಮ ಮಕ್ಕಳೊಂದಿಗೆ ಕ್ರೀಡಾಂಗಣದ ಹೊರಗೆ ನಿಂತು ಆ ವಾತಾವರಣವನ್ನು ಸವಿಯಲು ನಿರ್ಧರಿಸಿದ್ದರು. ಕನಿಷ್ಠ ಆ ಸಂಭ್ರಮದಲ್ಲಾದರೂ ಭಾಗಿಯಾಗೋಣ ಎಂದುಕೊಂಡರು. ಕೆಂಪು ಹಸಿರು ಪೋರ್ಚುಗಲ್ ಜೆರ್ಸಿಗಳು, ಚೆಕ್ ಮಾದರಿಯ ಕ್ರೊಯೇಷಿಯಾ ಜೆರ್ಸಿಗಳು, ಹೀಗೆ ಬಣ್ಣ ಬಣ್ಣದ ಅಭಿಮಾನಿಗಳು ನದಿಯಂತೆ ಕ್ರೀಡಾಂಗಣದತ್ತ ಹರಿಯುತ್ತಿದ್ದರು. ಅವರ ಉತ್ಸಾಹ, ಅವರ ಘೋಷಣೆಗಳು ಎಲ್ಲೆಲ್ಲೂ ಮೊಳಗುತ್ತಿತ್ತು. ಆ ಸಾವಿರಾರು ಜನರ ನಡುವೆ ಯಾವುದೋ ಒಂದು ಕ್ಷಣ 14 ವರ್ಷದ ಜೋಶುವ ಕಣ್ಣುಗಳು ಒಬ್ಬರ ಮೇಲೆ ನಿಂತವು. ತಾನು ಟಿಕ್ಟಾಕ್ನಲ್ಲಿ ನೋಡಿದ್ದ ಮುಖವದು. ತಕ್ಷಣ ತಂದೆಗೆ ತೋರಿಸಿದ. ಅಪ್ಪ, ನೋಡು, ಜಾಕರಿ ಡೆರೆನಿಯೋವ್ಸ್ಕಿ ಅಲ್ಲಿ ನಿಂತಿದ್ದಾನೆ. ಜಾಕರಿ ಡೆರೆನಿಯೋವ್ಸ್ಕಿ ಎಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ದಯೆಯ ಪ್ರಭಾವಿ, ಕೈಂಡ್ನೆಸ್ ಇನ್ಫ್ಲುಯೆನ್ಸರ್ ಎಂದೇ ಪ್ರಸಿದ್ಧರು. ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಅವರು ಅಪರಿಚಿತರಿಗೆ ಸಹಾಯ ಮಾಡುವ ಮೂಲಕ ಮನಗೆದ್ದವರು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಟಿಕ್ ಟಾಕ್ ಲೋಕದ ತಾರೆಯಾದ ಜಾಕರಿಯೊಂದಿಗೆ ಒಂದು ಫೋಟೋ ತೆಗೆದುಕೊಳ್ಳುವ ಆಸೆ ಜೋಶುವ ಮನಸ್ಸಿನಲ್ಲಿ ಮೂಡಿತು. ಕಾರ್ಮ್ಯಾಕ್ ಮಕ್ಕಳೊಂದಿಗೆ ಜಾಕರಿಯ ಬಳಿ ಹೋದರು. ಜಾಕರಿ ಜೋಶುವ ಕಡೆಗೆ ನೋಡಿದರು, ನಂತರ ಇಡೀ ಕುಟುಂಬವನ್ನು. ನೀವು ವಿಶ್ವಕಪ್ ಪಂದ್ಯಕ್ಕೆ ಹೋಗಲು ಬಯಸುತ್ತೀರಾ ಎಂದು ಕೇಳಿದಾಗ ಕಾರ್ಮ್ಯಾಕ್ ಕಿವಿಯಲ್ಲಿ ತಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಇದು ನಿಜವಾಗಲೂ ಸತ್ಯವಾಗಲು ಸಾಧ್ಯವಿಲ್ಲ ಎಂದು ಕಾರ್ಮ್ಯಾಕ್ ಹೇಳಿದರು. ಆದರೆ ಜಾಕರಿ ನಗುತ್ತಾ ತಮ್ಮ ಕೈಲಿದ್ದ ಟಿಕೆಟ್ಗಳನ್ನು ಕಾರ್ಮ್ಯಾಕ್ಗೆ ನೀಡಿದರು. ಇಡೀ ಕುಟುಂಬಕ್ಕೆ ವಿಶ್ವಕಪ್ ಪಂದ್ಯವನ್ನು ಕ್ರೀಡಾಂಗಣದೊಳಗೆ ಕುಳಿತು ನೋಡುವ ಅವಕಾಶ. ಆ ಕ್ಷಣ ಕಾರ್ಮ್ಯಾಕ್, ಅವರ ಪತ್ನಿ ಕ್ಯಾಥರೀನ್ ಮತ್ತು ಮಕ್ಕಳು ಅನುಭವಿಸಿದ ಆನಂದ ವರ್ಣನಾತೀತ. ಕಾರ್ಮ್ಯಾಕ್ ಜೀವನಪೂರ್ತಿ ಮರೆಯಲಾಗದ ಪಾಠ ಕಲಿತರು, ಅದೆಂದರೆ ಅಪರಿಚಿತರ ದಯೆ ಎಷ್ಟರ ಮಟ್ಟಿಗೆ ಜೀವನವನ್ನು ಬದಲಾಯಿಸಬಹುದು ಎಂದು. ಈ ಘಟನೆಯಿಂದ ಕಾರ್ಮ್ಯಾಕ್ ಅವರಿಗೆ ಅಪಾರ ಸ್ಫೂರ್ತಿ ಸಿಕ್ಕಿತು. ತಾವು ಕೂಡ ಇನ್ನು ಮುಂದೆ ಇನ್ನಷ್ಟು ದಯೆಯಿಂದ ವರ್ತಿಸಲು ನಿರ್ಧರಿಸಿದರು. ಒಂದು ಸಣ್ಣ ದಯೆಯ ಕಾರ್ಯವು ಒಬ್ಬರ ದಿನವನ್ನು ಮತ್ತು ಜೀವನವನ್ನೇ ಸುಂದರವಾಗಿಸುತ್ತದೆ ಎಂಬುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಇನ್ನೊಂದಿಲ್ಲ.